ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಮೈಸೂರು ಫಸ್ಟ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ಆಷಾಢ ಅನ್ನುವಂಥ ಹೆಸರು ಹೇಗೆ ಬಂತು ಅಂತಂದರೆ, ಪ್ರತಿ ಮಾಸದಲ್ಲೂ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಹುಣ್ಣಿಮೆಯ ದಿನ ಇರುವ ನಕ್ಷತ್ರದ ಆಧಾರದ ಮೇಲೆ ಮಾಸಗಳ ನಿರ್ಣಯ. ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆಯಲ್ಲಿದ್ದರೆ ಜ್ಯೇಷ್ಠ ಮಾಸ, ಹುಣ್ಣಿಮೆಯಲ್ಲಿ ಪೂರ್ವಾಷಾಢ ನಕ್ಷತ್ರ ಇರೋದರಿಂದ ಆಷಾಢ ಮಾಸ ಅನ್ನುವಂಥ ಒಂದು ಪ್ರತೀತಿ. ಈ ಮಾಸದಲ್ಲಿ ಯಾಕೆ ಹೆಣ್ಣು ದೇವರಿಗೆ ಅಷ್ಟೊಂದು ವಿಶೇಷ ಪೂಜೆ ಸಲ್ಲಿಸುತ್ತೆ ಅಂತಂದರೆ, ಚಂಡಾಮುಂಡರನ್ನ ಸಂಹಾರ ಮಾಡಲಿಕ್ಕೆ ಮತ್ತು ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಚಾಮುಂಡೇಶ್ವರಿಯು ಅವತಾರ ಎತ್ತಿದಂತಹ ಮಾಸ ಈ ಆಷಾಢ ಮಾಸ. ಆಗಸ್ಟ್ 4ನೇ ತಾರೀಕು ವರ್ಧಂತಿ ಇರುವಂಥದ್ದು. ಅದೇ ರೀತಿ ಆಷಾಢದ ಅಮಾವಾಸ್ಯೆಯಲ್ಲಿ ದೇವಾಂಗ ಮಹರ್ಷಿಗಳನ್ನು ಕಾಪಾಡಲಿಕ್ಕೆ, ಪಂಚರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಚೌಡೇಶ್ವರಿಯ ಅವತಾರ ಆಗಿದ್ದು ಇದೇ ಮಾಸದಲ್ಲಿ. ಅದಕ್ಕಾಗಿ ಶುಕ್ರ ಹೆಣ್ಣು ದೇವತೆಗಳಿಗೆ ಕಾರಕ. ಅದಕ್ಕಾಗಿ ಶುಕ್ರವಾರದ ದಿನ ಮತ್ತು ಈ ಮಾಸದಲ್ಲಿ ಹೆಣ್ಣು ದೇವತೆಗಳ ಅವತಾರ ಆಗಿರುವ ಕಾರಣ ಈ ಮಾಸದಲ್ಲಿ ಹೆಣ್ಣು ದೇವತೆಗಳ ಪೂಜೆಯನ್ನು ಮಾಡುವುದರಿಂದ ಅತ್ಯಂತ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗ್ತದೆ. ಸುಖ, ಸಂಪತ್ತು, ವಿವಾಹ ಭಾಗ್ಯ ಆಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗುವಂಥದ್ದು ಎಲ್ಲವೂ ಕೂಡ ಆಗ್ತದೆ. ಅದರಲ್ಲೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಅತ್ಯಂತ ಶ್ರೇಷ್ಠ. ಅದರಲ್ಲೂ ಶುಕ್ರವಾರ ಅಂತೂ ಅತ್ಯಂತ ಶ್ರೇಷ್ಠ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲೇ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಲಕ್ಷ್ಮೀ, ದುರ್ಗಿ, ಪಾರ್ವತಿ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು, 5 ಜನ ಮುತ್ತೈದರಿಗೆ ಬಾಗಣವನ್ನು ಕೊಟ್ಟು ಅರಿಶಿಣವನ್ನು ಕೊಡುವಂಥದ್ದು, ಈ ರೀತಿಯಾಗಿ ಮಾಡಿದರೂ ಕೂಡ ಸಂಪೂರ್ಣವಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಅದರಿಂದ ಈ ಆಷಾಢ ಮಾಸದಲ್ಲಿ ಶ್ರೀಮನ್ನಾರಾಯಣ ಶಯನಾವಸ್ಥೆಗೆ, ನಿದ್ರಾವಸ್ಥೆಗೆ ಹೋಗುವಂಥ ಒಂದು ಮಾಸ. ಇಲ್ಲಿಂದ ಚಾತುರ್ಮಾಸ ಪ್ರಾರಂಭ, 4 ಮಾಸಗಳ ಕಾಲ. ಅದರಿಂದ ಈ ಮಾಸಗಳಲ್ಲಿ ಜಪ ಮಾಡುವಂಥದ್ದು, ವ್ರತ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಶ್ರೇಷ್ಠವಾದ ಫಲವನ್ನು ಕೊಡುವಂಥದ್ದು. ಅದರಿಂದ ಈ ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾಗಿದೆ. ಒಂದು ಮಾಸದಲ್ಲಿ 4 ವಾರಗಳ ವಿಂಗಡಣೆ ಇರುತ್ತೆ. ಅದರಿಂದ ಪ್ರತಿ ವಾರದಲ್ಲಿ 1 ಶುಕ್ರವಾರ ಸಿಗುತ್ತೆ. ಅದರಿಂದ 4 ಶುಕ್ರವಾರಗಳಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರದ ಪೂಜಾ ಕೈಂಕಾರ್ಯಗಳು ನಡೆಯುತ್ತೆ. ಶುಕ್ರವಾರ ನಮಗೆ ಮಾಡೋಕ್ಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ತುಂಬ ರಶ್ ಇರುತ್ತೆ ಅಂದರೆ ಆ ಮಾಸದಲ್ಲಿ ಯಾವತ್ತೋದ್ರೂ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಅದ್ರ ಬಗ್ಗೆ ಯಾರು ಗಾಬರಿ ಮಾಡ್ಕೊಳ್ಳುವಂಥದ್ದು ಬೇಡ.